ರಾಧ ಸೂರ್ಯನ ಬಿಂಬಕ್ಕೆ ಗುಣದ ಕಟ್ಟಿದ ಅಧರ್ಮದ ಸಿಂಹಾಸನ ಕಳಸಕ್ಕೆ ನಾ ಕಟ್ಟಬೇಕು ಕುಟಿಲ ಪಂಜರದ ಮೇಲ್ಪಂಥಿ ಹಗ್ಗವನ್ನು. ದ್ವಾಪರ ಯುಗದಲ್ಲಿ ಶಕುನಿಯ ತಂತ್ರ, ಈ ಕಲಿಯುಗದಲ್ಲಿ ರಾಣನ ಕುತಂತ್ರ. ಒಂದು ಕಡೆ ಸ್ನೇಹಿತ, ಮತ್ತೊಂದು ಕಡೆ ವಿಶ್ವಾಮಿತ್ರ. ಹೇಗಿದೆ ನನ್ನ ಪ್ಲಾನ್? ಹಲೋ ಪ್ರೇಮ, ನಾನು ಹೇಳಿದ ನಿನ್ನ ಮಾವನ ಆಸ್ತಿ ಪತ್ರಗಳ ಬಗ್ಗೆ ಏನಾಯ್ತು? ರಾಣ, ನನ್ನ ಮಾವ ಅವನ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆಯೋದಕ್ಕೆ ಸಿದ್ಧನಾಗಿದ್ದಾನೆ. ಅಷ್ಟೇ ಅಲ್ಲ, ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ತಯಾರಾಗಿದ್ದಾನೆ ಗೊತ್ತಾ. ಆ ಆಸ್ತಿ ಪತ್ರಗಳು ನಮ್ಮ ಕೈಗೆ ಸೇರಿದ ಕೂಡಲೇ ಅವನ ವಜ್ರ ವೈಭವ ಕೋಟೆಗೆ ನಾವೇ ಇಬ್ಬರೇ ಅಧಿಪತಿಗಳು. ಹೌದು, ನಾವೇನಾದರೂ ಅಧಿಪತಿ ಆದರೆ ಸೇಡಿಟ್ಟ ಸರ್ಪಗಳಾಗಿ ನಾವು ಮೆರೆಯಬಹುದು. ಸೃಷ್ಟಿಕರ್ತನಾದ ಆ ಶಿವನನ್ನ ಕೊಲೆಗೈಯಲ್ಲಿ ಬಂದ ಭಸ್ಮಾಸುರನನ್ನೇ ಭಸ್ಮ ಮಾಡುವುದಕ್ಕೆ ಶಂಕರನಿಯಾಗಿ ನೀನು ಪಾರ್ವತಿಯಂತೆ ಕಾಮದ ಮೋಹಿನಿ ನೀನಾಗಿ ಸರ್ವನಾಶ ಮಾಡಲೇಬೇಕು. ರಾಣ, ನಿಮ್ಮ ಆಸೆಗಳನ್ನ ಈಡೇರಿಸೋದಕ್ಕೆ ನಾನು ಯಾವಾಗಲೂ ಕಾಯ್ತಾ ಇದ್ದೇನೆ. ಆದರೆಂಬ ಹನುಮಾನದ ಮಾತೇಕೆ ಪ್ರೇಮ? ನೋಡಿ ರಾಣ, ಈ ಕಥೆ ಬರೆದ ಕವಿಗಿಂತಲೂ ಈಗ ಮುಂದೆ ಬರುವ ಪ್ರವೇಶಗಳು ಮೇಲಿಂದ ಮೇಲಾಗಿ ಅದಕ್ಕಿಂತ ಜಾಸ್ತಿ ಆಗಿರ್ಬೇಕು. ಪ್ರೇಮ, ಕವಿ ಕಲ್ಪನೆಗಳು ಸಮಯ ಬಂದಾಗ ಕಲ್ಲಾಗಬಹುದು. ಈ ಜಗತ್ತನ್ನೇ ಬೆಳಗಿಸುವ ಸೂರ್ಯ ದಿಕ್ಕು ತಪ್ಪಿನಲ್ಲಿ ಮತ್ತೊಂದು ದಿಕ್ಕಿನಲ್ಲಿ ಉದಯಿಸಲೇಬಹುದು. ಗಗನದಲ್ಲಿ ಗುಂಪು ಗುಂಪಾಗಿ ಮಿಣುವ ನಕ್ಷತ್ರಗಳು ಚದುರಿ ಬೀಳಬಹುದು. ಆದರೆ ನನ್ನ ಕುಟಿಲ ಕಲ್ಪನೆಗಳು ವಿಫಲವಾಗುವುದು ಎಂದಿಗೂ ಸಾಧ್ಯವಿಲ್ಲ ಪ್ರೇಮ. ಪ್ರೇಮ, ಈ ಮೋಡಿಗಾರರ ರಂಗನ ಮತ್ತೆ ತಪ್ಪಿಸುವ ನಾಯಕಿ ನೀನಾದರೆ ಆ ಪತ್ರಗಳ ರಂಗದ ಮತ್ತೆ ಪ್ರೇಮ ಕೋಟೆಯನ್ನೇ ಸೃಷ್ಟಿಸಬಹುದು. ನಿಮ್ಮ ಕೋಟೆಯಲ್ಲಿ ಆಶಾಗೋಪುರವಾಗಿ ಅದಕ್ಕೆ ಕಳಸವನ್ನಿಟ್ಟು ಪೂಜಿಸುವುದೇ ನನ್ನ ಮನಸ್ಸಿನ ಆಸೆ. ಪ್ರೇಮ, ಈ ಸಂತೋಷದ ನನ್ನ ನಗೆಯಲ್ಲಿ ನಿನ್ನ ನೋಡುತ್ತಾ ನಿಂತರೆ ಭಕ್ತಿ ಹೋದ ಸಾಗರವೇ ಪೂರ್ಣ ಹುಚ್ಚಿ ಹಾರಿದಂತೆ ಈ ಬಹುದಿನದ ನಮ್ಮಿಬ್ಬರ ಕನಸು ಇಂದು ನನ್ನ ನಾಡಿಗಳಲ್ಲಿ ಪ್ರತಿ ಕ್ಷಣಕ್ಕೂ ಹುಚ್ಚಿ ಹಾರಿದಂತೆ. ಬತ್ತಿ ಹೋದ ಹೂವಿಗೆ ನೀರು ಹಾಕಿದರೆ ಅದು ಹಸಿರು ಚಿಗುರೊಂದು ನಂತರ ಹೂವು ಆಗುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ಅಭಿಲಾಷೆಗೆ ನೀವೇ ಮುನ್ನುಡಿ. ಹೌದು, ನಮ್ಮಿಬ್ಬರ ಪ್ರೇಮ ಭರಿತ ರಾಗವನ್ನು ಆಡಲು ಗಾನ ಕೋಗಿಲೆ ನೀನಾಗಿ ಈ ರಸಿಕರ ರಾಜನ ಮನ ತಣಿಸುವ ಮನ ಮೋಹಿನಿ ನೀನಾಗಬೇಕು. ಆದರೂ ರಾಣ, ಇನ್ನು ಮುಂದೆ ನಾವಿಬ್ಬರು ಜೊತೆಯಾಗೋದು ಯಾಕೋ ಡೌಟ್ ಅಂತ ಕಾಣ್ತದೆ. ಯಾಕೆ ಪ್ರೇಮ? ಅದೇ ರಾಣ, ಮುಂದಿನ ವಾರ ಆ ಸುರೇಶನೊಂದಿಗೆ ನನ್ನ ಮದುವೆ ಇದೆಯಲ್ಲ, ಅದಕ್ಕೆ. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಅವನ ಪಾಲಿಗೆ ಸತಿಯಾಗಿ ಹೋದರೆ ಇಷ್ಟು ದಿನಗಳ ಕಾಲ ನಿನ್ನ ದೇಹವನ್ನು ಹತ್ತಿ ಲಂಘಿಸಿದ ನಿನ್ನ ಪ್ರಿಯತಮ್ಮನನ್ನು ದೂರ ಮಾಡಿಕೊಳ್ಳುವೆಯಾ? ಅಯ್ಯೋ ರಾಣ, ಅವನ ಹೆಸರಿಗೆ ಮಾತ್ರ ಬದ್ದಿ. ನಿನ್ನ ಪ್ರೇಮಂತರ ಬಗ್ಗೆ ಏನಿದ್ದರೂ ನಾನೇ ಮಹಾರಾಣ. ಹಾಗಾದರೆ ಮತ್ತೇಕೆ ತಡ? ಈ ಹೃದಯ ರಾಜನ ಮನ ತಳಿಸುವ ಮಹಾರಾಣಿ ನಿನ್ನ ಆಗುತ್ತಾ? Yeah.
ಪ್ರೀತಿಯ ಕಣ್ಣೆ